ತನ್ಮಯಳಾದೆನು ತಿಳಿಯುವ ಮುನ್ನವೇ, ಕಣ್ಮರೆಯಾಗಲಿ ಹೇಳು ಮರೆಯುವ ಮುನ್ನವೇ. ನಿನ್ನಲ್ಲೇ ಜೀವವನ್ನು ಅಡವಿಟ್ಟು ಬಂದೆ ನಾನು, ಕಣ್ಮುಚ್ಚಿಯೇ ನಾನೋದಲೆ ಪುಟವೊಂದನು ಹರಿಯುವ ಮುನ್ನವೇ. ತನ್ಮಯಳಾದೆನು ತಿಳಿಯುವ ಮುನ್ನವೇ, ಕಣ್ಮರೆಯಾಗಲಿ ಹೇಳು ಮರೆಯುವ ಮುನ್ನವೇ. ಎಷ್ಟು ಚೆನ್ನಾಗಿ ಹಾಡ್ತೀರಿ ನೀವು. ನಿಮ್ಮ ಹಾಡು ಕೇಳೋದಕ್ಕೆ ನಾನು ಅದೇನು ಪುಣ್ಯ ಮಾಡಿದ್ದೀನೋ ಏನು. ಪ್ರತಿ ಸಲ ಕೇಳಿದಾಗಲೂ ರೋಮಾಂಚನ ಆಗುತ್ತೆ. ಥ್ಯಾಂಕ್ಸ್ ರೀ. ಥ್ಯಾಂಕ್ಸಾ? ನೀವ್ಯಾಕೆ ಥ್ಯಾಂಕ್ಸ್ ಕೇಳಬೇಕು? ನಾನು ಪ್ರತಿ ಸಲ ಕೇಳಿದಾಗಲೂ ಒಂಚೂರು ಕೋಪ ಮಾಡ್ಕೊಳ್ದೆ ಮತ್ತೆ ಮತ್ತೆ ಹಾಡ್ತಿದ್ದೀರಲ್ವಾ, ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಆಯ್ತು ಸರಿ, ಈಗಲಾದರೂ ಮಲ್ಕಣ್ವಾ, ನಂಗೆ ನಿದ್ದೆ ತಡೆಯೋಕ್ಕಾಗ್ತಿಲ್ಲ. ನಾನು ನಿದ್ದೆ ಮಾಡದೆ ನಿಮ್ಮ ಹಾಡು ಕೇಳ್ತಾ ಇದ್ದೀನಿ ಅಲ್ವಾ, ನೀವು ನಿದ್ದೆ ಮಾಡದೆ ಹಾಡಬೇಕಪ್ಪ. ನನಗೋಸ್ಕರ ಇನ್ನು ಒಂದೇ ಒಂದ್ಸಲಿ ಪ್ಲೀಸ್. ಏನು ಇನ್ನೊಂದು ಸತಿನಾ? ಅಲ್ಲ, ಕೇಳಿದ್ದೆ ಹಾಡನ್ನ ಎಷ್ಟು ಸತಿ ಕೇಳ್ತೀರಾ? ಬೇಜಾರಾಗಲ್ವಾ? ನನಗೆ ಯಾವ ಬೇಜಾರು ಆಗ್ತಾ ಇಲ್ಲ. ನೋಡಿ, ನೀವು ಪ್ರತಿ ಸಲ ಹಾಡಿದಾಗಲೂ ಅದರೊಂದು ಹೊಸತನ ಇರುತ್ತೆ. ಅದಕ್ಕೆ ಇವತ್ತು ಯಾಕೋ ನಿಮ್ಮ ಹಾಡನ್ನು ಮತ್ತೆ ಮತ್ತೆ ಕೇಳಬೇಕು ಅಂತ ಅನ್ನಿಸ್ತಾ ಇದೆ ಜಾನ್ವಿ ಅವರೇ. ತುಂಬ ಮನಸ್ಸಾಗಿ ಹೋಗಿದೆ. ನನಗೋಸ್ಕರ ಇನ್ನು ಒಂದೇ ಒಂದ್ಸಲಿ ಪ್ಲೀಸ್. ಪಾರ್ಟಿನಲ್ಲಿ ಎಲ್ಲರಿಗೂ ಬೇಜಾರಾಗತ್ತೆ ಅಂದ ತಕ್ಷಣ ಹಾಡ್ಬಿಟ್ರಿ, ಈಗ ನನಗೆ ಬೇಜಾರಾಗಲ್ವಾ? ನನಗೋಸ್ಕರ ಒಂದ್ಸಲಿ ಹಾಡಿ ಪ್ಲೀಸ್, ಜಸ್ಟ್ ಒನ್ಸ್. ತನ್ಮಯಳಾದೆನು ತಿಳಿಯುವ ಮುನ್ನವೇ, ಕಣ್ಮರೆಯಾಗಲಿ ಹೇಳು ಮರೆಯುವ ಮುನ್ನವೇ. ನಿನ್ನಲ್ಲೇ ಜೀವವನ್ನು ಅಡವಿಟ್ಟು ಬಂದೆ ನಾನು, ಕಣ್ಮುಚ್ಚಿಯೇ ನಾನೋದಲೆ ಪುಟವೊಂದನು ಹರಿಯುವ ಮುನ್ನವೇ. ಇನ್ನು ಒಂದೇ ಒಂದ್ಸಲಿ ಪ್ಲೀಸ್. ತಪ್ಪು ತಿಳಿಯಬೇಡ ನೀನು, ಕನಸಿನಲ್ಲಿ ಕಂಡರೆ ಬೇರೇನು ಹೇಳುವಾಗ ಕಣ್ಣು ತುಂಬಿ ಬಂದರೆ ಈ ಮನಸ್ಸಿಗೆ ಭಾಸವು ಇಲ್ಲೇ ನೀನು ನನ್ನ ಕೂಗಿದಂತೆ. ತನ್ಮಯಳಾದೆನು ತಿಳಿಯುವ ಮುನ್ನವೇ, ಕಣ್ಮರೆಯಾಗಲಿ ಹೇಳು ಅರಿಯುವ ಮುನ್ನವೇ. ಜಾನ್ವಿ ಅವರೇ, ಜಾನ್ವಿ ಅವರೇ ಹೇಳಿ, ನನಗೋಸ್ಕರ ಇನ್ನೊಂದ್ಸಲಿ ಹಾಡು ಹಾಡಲ್ವಾ? ಕೃಷ್ಣ ನೀ ಬೇಗನೆ ಬಾರೋ, ಕೃಷ್ಣ ನೀ ಬೇಗನೆ ಬೇಗನೆ ಬಾರೋ, ಮೊಗವನ್ನೇ ತೋರೋ, ಬೇಗನೆ ಬಾರೋ, ಮೊಗವನ್ನೇ ತೋರೋ, ಬೇಗನೆ ಬಾರೋ, ಮೊಗವನ್ನೇ ತೋರೋ.
ಕ್ಷಮಿಸ್ಬಿಡಿ ತಾತ. ನಮ್ಮ ಅಪ್ಪನಿಗೆ ಮೋಸ ಮಾಡಿಬಿಟ್ಟೆ. ಅವ್ರು ನನ್ನ ಮೇಲೆ ಇಟ್ಟಿರೋ ನಂಬಿಕೆಗೆ ದ್ರೋಹ ಬಗ್ಬಿಟ್ಟೆ. ನಿಮ್ಮ ಪರಿಸ್ಥಿತಿ ನನ್ನ ಪರಿಸ್ಥಿತಿ ಎರಡು ಒಂದೇ ಥರ ಇದೆ. ನಿಮ್ಮ ಮನಸ್ಸಲ್ಲಿರೋದನ್ನ ನೀವು ಹೇಳೋಕ್ಕಾಗಲ್ಲ. ನಾನು ಅಷ್ಟೆ. ಎಲ್ಲ ಸರಿ ಇರೋ ನಾನು ಕೂಡ ನನ್ನ ಮನಸ್ಸಲ್ಲಿರೋದನ್ನ ಹೇಳಕ್ಕೊಳಕ್ಕಾಗಲ್ಲ. ನನ್ನನ್ನು ಕ್ಷಮಿಸ್ಬಿಡಿ ತಾತ. ಮಾವ, ಇನ್ನೊಂದು 10 ನಿಮಿಷದಲ್ಲಿ ತಿಂಡಿ ರೆಡಿ ಆಗಿಬಿಡುತ್ತೆ. ವಿಶ್ವ, ಕಾಫಿ ತಗೋ. ವಿಶ್ವ, ಯಾಕೋ ದೇಹ ಇಲ್ಲಿದ್ರು ಮನಸ್ಸಿನೆಲ್ಲೋ ಇದೆ? ಗಾಳಿಗೆ ಹೇಗೆ ಬೇಲಿ ಕಟ್ಟಕ್ಕಾಗಲ್ವೋ ಹಾಗೆ ಪ್ರೀತಿಗೂ ಕೂಡ ಬೇಲಿ ಕಟ್ಟಕ್ಕಾಗಲ್ಲಮ್ಮ. ಎಲ್ಲ ಅಡೆತಡೆಗಳನ್ನ ದಾಟಿ ಬರೋದೇ ಪ್ರೀತಿ. ಆದರೂ ನಮ್ಮನ್ನು ನಾವು ಕಾಪಾಡ್ಕೊಳ್ಳೋಕ್ಕೋಸ್ಕರ ಬೇಲಿ ಹಾಕೊಳ್ಳೋ ಪರಿಸ್ಥಿತಿ ಬಂದಿದೆ. ಇದನ್ನೇ ಕಣೋ ಜವಾಬ್ದಾರಿ ಅಂತ ಹೇಳೋದು. ಇಷ್ಟು ದಿನ ಅವಳನ್ನ ಮರೆಯೋಕ್ಕೆ ಆಗಲ್ಲ ಅಂತ ಹೇಳ್ತಾ ಇದ್ದೆ. ಈಗ ಅವಳನ್ನ ಸ್ವಲ್ಪ ಮರೆಯೋಕ್ಕೆ ಪ್ರಯತ್ನ ಪಡ್ತಾ ಇದೆಯಾ ಅಂತ ನಿನ್ನ ಮಾತಲ್ಲೇ ಗೊತ್ತಾಗ್ತಾ ಇದೆ. ಯಾವ ಸಮಯ ನಿನ್ನ ಕೆಟ್ಟ ಪರಿಸ್ಥಿತಿಗೆ ತಂದಿದ್ದೋ ಅದೇ ಸಮಯ ನಿನ್ನ ಒಳ್ಳೆ ಪರಿಸ್ಥಿತಿಗೆ ತರುತ್ತೆ ಕಣೋ. ಯೋಚನೆ ಮಾಡಬೇಡ, ಎಲ್ಲ ಒಳ್ಳೇದಾಗುತ್ತೆ. ರೀ, ಇದೇ ಸುಳ್ಳೇ ಹೇಳಬೇಕಾ? ಬೇರೆ ಸುಳ್ಳು ಹೇಳೋಕ್ಕಾಗಲ್ವಾ? ಸಲ ಹೇಳ್ದಂಗೆ ನಿನ್ಗೆ ಹುಷಾರಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಡೌಟ್ ಬರುತ್ತೆ. ನನ್ನ ಲೆಕ್ಕಾಚಾರ ಕರೆಕ್ಟಾಗಿದೆ. ನಾನೇನು ಹೇಳಿದ್ದೀನಿ ಅದನ್ನೇ ಮಾಡು, ಹೋಗು. ಅಯ್ಯೋ, ನನಗೆ ಮೊದಲೇ ಅತ್ತೆ ಹತ್ರ ಸುಳ್ಳು ಹೇಳೋಕ್ಕೆ ಬೇಜಾರು. ಅದರಲ್ಲೂ ನೀವು ಈ ಸುಳ್ಳು ಹೇಳು ಅಂತೀರಾ. ಹಿಂಗೆ ಮಾತಾಡ್ತಿರ್ತೀಯ ಅಥವಾ ಹೋಗಿ ಕೆಲಸ ಮಾಡ್ತೀಯ? ಹೋಗಿ ಹೇಳು ಬೇಗ. ಕರ್ಮ, ಹೋಗ್ತೀನಿ ಬಿಡಿ. ನೋಡೋಬಿಡ. ಇವಳಿಗೆ ಬಿಟ್ಟರೆ ಇನ್ನೇನೇನು ಮಾತಾಡ್ತಾಳೋ. ನಾನೇ ಹೋಗ್ತೀನಿ. ಅತ್ತೆ, ತಿಂಡಿ ಏನು ಮಾಡೋಣ ಅತ್ತೆ? ಯಾಕೆ ವೀಣಾ, ಏನಾಯ್ತು ನಿನ್ಗೆ? ಯಾಕೆ ಒಂಥರ ಇದೆಯಾ? ಅಮ್ಮ, ಅದು ಅವ್ರ ಅಮ್ಮಂಗೆ ಹುಷಾರಿಲ್ವಂತೆ. ಅದಕ್ಕೆ ನೋಡ್ಕೊಳ್ಳೋಕೆ ಯಾರಿಲ್ಲ ಅಂತ ಬೆಳಗ್ಗೆಯಿಂದ ಬೇಜಾರು ಮಾಡ್ಕೊಂಡಿದ್ದಾಳೆ. ಅಯ್ಯೋ, ಬೀಗರ್ಗೆ ಹುಷಾರಿಲ್ವಾ? ಸರಿ, ನಾನು ಹೋಗಿ ಫೋನ್ ಮಾಡ್ಬಿಟ್ಟು ಬರ್ತೀನಿ. ಅಮ್ಮ, ಹುಷಾರಿಲ್ಲದೆ ಮಲಗಿರ್ತಾರೆ, ಅವ್ರು ಹೆಂಗೆ ಫೋನ್ ಅಟೆಂಡ್ ಮಾಡ್ತಾರೆ? ಹೌದಲ್ವಾ? ಅದಕ್ಕೆ ನಾವಿಬ್ಬರು ಹೋಗಿ ನೋಡ್ಕೊಂಡ್ ಬರ್ತೀವಿ. ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ? ಹೋಗಿ ನೋಡ್ಕೊಂಡ್ ಬಾಪ. ವೀಣನ್ ಬಿಟ್ರೆ ಅವ್ರಿಗೆ ಯಾರಿದ್ದಾರೆ? ಅತ್ತೆ, ಅದು ತಿಂಡಿ ಮಾಡ್ಬಿಟ್ಟು ಹೋಗ್ಲಾ? ತಿಂಡಿ ಎಲ್ಲ ನಾನ್ ನೋಡ್ಕೋತೀನಿ, ನೀನ್ ಹೋಗ್ಬಾಮ್ಮ. ಆಯ್ತು ಅತ್ತೆ, ಹೋಗ್ಬಿಡ್ತೀವಿ. ವೀಣಾ ಬಾರೆ, ನಾನು ಆಫೀಸ್ ಹೊಟ್ರೆ ಕರ್ಕೊಂಡು ಹೋಗಲ್ಲ, ಬೇಗ ಹೋಗ್ಬಿಡ್ತೀವಿ. ಆಯ್ತಪ್ಪ. ರೀ, ನೀವು ಮಾಡೋ ಕೆಲಸಕ್ಕೆ ಕೊನೆಗೂ ನಮ್ಮಮ್ಮಗೆ ಹುಷಾರಿಲ್ಲ ಅಂತಲೇ ಹೇಳಬೇಕಾಯ್ತು. ಬಿಡೆ, ಅಳಿಯಂದ್ರು ಹೊಸ ಮನೆ ಕಟ್ತಿದ್ದಾರೆ ಅಂತ ನಮ್ಮ ಮತ್ತೆ ಖುಷಿ ಪಡ್ತಾರೆ. ಹಾಂ, ನೀನು ಬೇಗ ರೆಡಿಯಾಗಿ. ಬ್ಯಾಗ್ ಎಲ್ಲ ಇಟ್ಟಿದ್ನಲ್ಲ. ಗುಡ್ ಮಾರ್ನಿಂಗ್ ಜಾನ್ವಿ ಅವರೇ. ಕಾಫಿ ಕುಡೀರಿ.
ನಿನ್ನ ತಲೆನೋವೆಲ್ಲ ಹಾಗೆ ಹೊರಟೋಗುತ್ತೆ. ನಾನು ಕುಡಿಸ್ಬೇಕು. ನೀವು ಇಡೀ ರಾತ್ರಿ ನಿದ್ದೆ ಮಾಡಿಲ್ವಾ? ನನಗೆ ನನ್ನ ನಿದ್ದೆಗಿಂತ ನೀವು ಮುಖ್ಯ. ನಾನು ನಿನ್ನೆ ರಾತ್ರಿ ಹಾಗೆ ನಡ್ಕೊಂಡಿದ್ದು ನಿಮ್ಮನ್ನು ಅಪ್ಸೆಟ್ ಮಾಡಿರ್ಬೇಕಲ್ಲ. ಆದರೆ ನೀವು ಆ ರೀತಿ ನಡ್ಕೊಂಡಿದ್ದು ತಪ್ಪಲ್ವಾ? ನಾನೇನು ತಪ್ಪು ಮಾಡಿದೆ? ನನಗೆ ಹೇಳ್ದೆ ನೀವು ಅವ್ರ ಮುಂದೆ ಎಲ್ಲ ಹಾಡಿದ್ರಲ್ಲ, ಅದು ತಪ್ಪಲ್ವಾ? ನನಗೆ ಅದರಿಂದ ಎಷ್ಟು ಬೇಜಾರಾಯ್ತು ಗೊತ್ತಾ? ಅಯ್ಯೋ, ನಾನು ಬೇಕು ಅಂತ ಹಾಡಲಿಲ್ಲ. ಅವರೆಲ್ಲ ಅಷ್ಟು ಕೇಳ್ಕೊಂಡ್ರಲ್ಲ ಅಂತ ಹಾಡ್ದೆ ಅಷ್ಟೇ. ಅದೇ ತಪ್ಪು ಜಾನ್ವಿ ಅವರೇ. ನೀವು ನಿಮ್ಮ ಧ್ವನಿ, ನಿಮ್ಮ ಹಾಡು ನನಗೆ ಸ್ವಂತ, ನನಗೆ ಮಾತ್ರ ಸ್ವಂತ. ನೀವು ನನಗೋಸ್ಕರ ಇರೋರು, ಬೇರೆಯವ್ರ ಸಂತೋಷಕ್ಕೋಸ್ಕರ ಇರೋ ಪ್ರದರ್ಶನದ ವಸ್ತು ಅಲ್ಲ. ನಿಮ್ಮ ಪ್ರೀತಿ ನನಗೆ ಸ್ವಂತ. ಹಾಗಿದ್ಮೇಲೆ ನೀವು ಆ ರೀತಿ ನಡ್ಕೊಂಡಿದ್ದು ತಪ್ಪಲ್ವಾ? ಹೇಳ್ತಿದ್ದೀನಲ್ಲ, ನಾನು ಬೇಕು ಅಂತ ಹಾಡಲಿಲ್ಲ. ಅವರೆಲ್ಲರೂ ಬಂದು ನಿಮ್ಮ ಹತ್ರ ಪ್ಲೀಸ್ ಪ್ಲೀಸ್ ಅಂತ ಕೇಳ್ತಿದ್ರಲ್ಲ, ನನಗದನ್ನು ನೋಡೋಕ್ಕಾಗಲಿಲ್ಲ, ಅದಕ್ಕೆ ಹಾಡಿದೆ. ನಾನು ಹಾಡಬಾರ್ದಿತ್ತ? ಹಾಡಿದ್ದೆ ತಪ್ಪಾಯ್ತಾ? ಇಟ್ಸ್ ಫೈನ್, ನೀವು ಹಾಡಿದ್ದು ತಪ್ಪಲ್ಲ. ಆದರೆ ನನಗೆ ಬೇಜಾರಾಯಿತು. ನಿಮ್ಮ ಹಾಡು ಕೇಳ್ತಾ ಇದ್ರೆ ನಾನು ಎಲ್ಲಿದ್ದೀನಿ ಅನ್ನೋದನ್ನೇ ಮರ್ತು ಬಿಡ್ತೀನಿ. ಅದಕ್ಕೆ ನಿನ್ನೆ ರಾತ್ರಿ ಇಡೀ ಪದೇ ಪದೇ ನಿಮ್ಮ ಕೈಲಿ ಹಾಡಿಸ್ಬಿಟ್ಟೆ. ನಿಮಗೆ ಬೇಜಾರಾಗಿದ್ರೆ ಸಾರಿ. ಪರವಾಗಿಲ್ಲ. ನೋಡಿ, ರಾತ್ರಿ ಇಡೀ ಹಾಡಿ ಹಾಡಿ ನಿಮ್ಮ ಗಂಟಲು ಕೆಟ್ಟು ಹೋಗಿದೆ. ಅರೆ, ನಿದ್ದೆ ಮಾಡಿದೆ, ಜ್ವರನೂ ಬಂದಿದೆ ಅನ್ಸುತ್ತೆ. ಜ್ವರ ಬಂದಿದೆ ನೋಡಿ. ಈಗ ನೀವು ರೆಸ್ಟ್ ಮಾಡಬೇಕು, ದಿನ ಪೂರ್ತಿ ರೆಸ್ಟ್ ಮಾಡಬೇಕು. ಮನೆ ಕೆಲಸ ಮಾಡ್ತೀನಿ ಅನ್ನೋ ಹಾಗಿಲ್ಲ, ತಣ್ಣೀರಿಗೆ ಕೈ ಸೋಗಿಸೋ ಹಾಗಿಲ್ಲ. ನೀವು ಹೇಳೋಷ್ಟರಲ್ಲಿ ನಾನು ನಿಮಗೆ ಪಾವ್ ಭಾಜಿ ರೆಡಿ ಮಾಡಿರ್ತೀನಿ. ನಡೀರಿ, ನಾವು ರೆಸ್ಟ್ ಮಾಡ್ಕೊಳ್ಳಿ. ಏನು ಅಮ್ಮ ಮಗ ಇಬ್ಬರು ಪಿಸು ಪಿಸು ಅಂತ ಮಾತಾಡ್ತಾ ಇದ್ರಿ, ನಾನು ಬಂದ ತಕ್ಷಣ ನಿಲ್ಲಿಸ್ಬಿಟ್ರಿ. ಅದೇನು ಅಂತ ನನಗೂ ಹೇಳಬಾರ್ದಾ? ಏನಿಲ್ಲ ರೀ, ಮುಂದೆ ಇವನಿಗೆ ಒಳ್ಳೆ ಭವಿಷ್ಯ ಇದೆ, ಅದ್ರ ಕಡೆ ಗಮನ ಕೊಡು ಅಂತ ಹೇಳ್ತಾ ಇದ್ದೆ. ನೀನು ಹೇಳ್ತಾ ಇರೋ ಸತ್ಯ ಲಲಿತಾ. ಈ ವಂಶದ ಕೀರ್ತಿ ಬೆಳಗಿಸೋದು ಇವನ ಕೈಲೇ ಇದೆ. ಅಪ್ಪ, ನಿಮ್ಮಿಬ್ಬರಿಗೂ ನನ್ನ ಮೇಲೆ ಎಷ್ಟೊಂದು ನಂಬಿಕೆ ಇದೆ. ಆದರೆ ನಾನೇ ಅದನ್ನು ಉಳಿಸ್ಕೊಳ್ಳಿಲ್ಲ. ನೀನಿನ್ನೂ ಅದೇ ಯೋಚನೆಯಲ್ಲಿದ್ದೀಯಾ? ಮೊದಲು ಅದನ್ನು ತಲೆಯಿಂದ ತೆಗೆದಾಕು. ನಡೆಯೋರು ಎಡುವುದು ಸಹಜ, ಹಾಗಂತ ಪದೇ ಪದೇ ಎಡುವುದ್ರೆ ಅವನ ದಡ್ಡ ಅಂತಾರೆ. ನನಗೆ ಗೊತ್ತು ನೀನು ಬುದ್ಧಿವಂತ ಅಂತ. ಆದರೂ ಈ ವರ್ಷ ನಾನು ಎಕ್ಸಾಮ್ ಬರೆದಿದ್ರೆ ಚೆನ್ನಾಗಿ ಮಾರ್ಕ್ಸ್ ತಗೋಬೋದಿತ್ತು, ಫಾರಿನ್ಗೆ ಹೋಗಿ ಓದ್ಬೋದಿತ್ತು. ಅದೆಲ್ಲ ನನ್ನಿಂದ ಆಗಲಿಲ್ಲ. ನನ್ನನ್ನು ಕ್ಷಮಿಸ್ಬಿಡಿಪ್ಪ. ವಿಶ್ವ, ಪರೀಕ್ಷೆನ ಈ ಸಲ ಅಲ್ಲದೆ ಹೋದರೆ ಮುಂದಿನ ಸಲ ಬರೆದು ಪಾಸ್ ಆಗ್ಬೋದು. ಆದರೆ ಜೀವನ ಅನ್ನೋ ಪರೀಕ್ಷೆ ಪಾಸ್ ಆಗೋದಕ್ಕೆ ಇನ್ನೊಂದು ಅವಕಾಶ ಇರೋದಿಲ್ಲ. ಒಂದೇ ಸರಿ ಬರೆದು ಪಾಸ್ ಆಗಬೇಕು. ಅದೇ ನಿಜವಾದ ಗೆಲುವು. ವಿಶ್ವ, ನಿನ್ನ ನಡವಳಿಕೆ ನೋಡಿ ನೀನು ಗೆದ್ದೇ ಗೆಲ್ತೀಯ ಅಂತ ನಂಗೆ ನಂಬಿಕೆ ಬರ್ತಾ ಇದೆ. ಅಷ್ಟು ಸಾಕು.
ಹಾಂ, ಇನ್ನೊಂದು ವಿಷಯ ಹೇಳೋದು ಮರ್ತೆ. ನಾಳೆ ನಿನ್ನ ಅತ್ತೆ ಮಗಳು ಬರ್ತಾ ಇದ್ದಾಳೆ. ಚಿಕ್ಕ ವಯಸ್ಸಿಂದ ನಿನ್ನ ಜೊತೆ ಆಡಿ ಬೆಳೆದವಳು ಅವಳು. ಈಗ ಓದ್ ಮುಗಿಸ್ಕೊಂಡು ವಾಪಸ್ ಬರ್ತಾ ಇದ್ದಾಳೆ. ಏನಪ್ಪ ವಿಶ್ವ ಇದು? ಅತ್ತೆ ಮಗಳು ಬರ್ತಾ ಇದ್ದಾಳೆ ಅಂದ್ರೆ ನಿನ್ನ ಮುಖದಲ್ಲಿ ಖುಷಿನೇ ಇಲ್ಲ. ಹಾಗೆಲ್ಲ ಏನಿಲ್ಲಪ್ಪ. ಅಪ್ಪ ಅಮ್ಮ ಇಲ್ದಿರೋ ಹುಡುಗಿ, ಅವಳನ್ನ ನಿಮ್ಮಪ್ಪನೇ ಬೆಳೆಸಿ ಓದಿಸಿದ್ದಾರೆ. ಅವಳು ಇಲ್ಲಿದ್ದಾಗ ನಿನ್ನ ಜೊತೆ ಎಷ್ಟು ಖುಷಿಯಾಗಿರ್ತಿದ್ಲೋ ಅದೆಲ್ಲ ಮರೆತ್ಬಿಟ್ಯೇನೋ? ಇಲ್ಲಮ್ಮ, ಎಲ್ಲ ನೆನಪಿದೆ. ಅದನ್ನ ಖುಷಿಯಿಂದ ಹೇಳ್ತಿಲ್ವಲ್ಲ, ಮತ್ತೆ ನೀನಿನ್ನೂ ಅದೇ ಮೂಡಲ್ಲಿ ಇದೆಯಾ ಅನ್ನಿಸ್ತಾ ಇದೆ. ನೋಡಪ್ಪ ವಿಶ್ವ, ನಾವು ಬದುಕಲ್ಲಿ ಇಟ್ಕೊಳ್ಳೋ ನಿರೀಕ್ಷೆಗಿಂತ ಬದುಕು ನಮ್ಮ ಕೂಡ ಪರೀಕ್ಷೆಗಳೇ ಹೆಚ್ಚು. ನಾವು ಅದರಲ್ಲಿ ಗೆದ್ರೆ ನಮ್ಮ ಬದುಕಿನ ಹಾದಿ ಸುಗಮ ಆಗುತ್ತೆ. ನೋಡು, ನೀನು ಜೀವನದಲ್ಲಿ ಗೆಲ್ಲೋದ್ರ ಬಗ್ಗೆ ಗಮನ ಕೊಡು. ಸುಮ್ಮನೆ ಏನೇನೋ ಯೋಚನೆ ಮಾಡಿ ತಲೆ ಕೆಡಿಸ್ಕೋಬೇಡ. ಈ ಯೋಚನೆಯಲ್ಲಿ ನಾಳೆ ನಿನ್ನ ಅತ್ತೆ ಮಗಳನ್ನ ಕರ್ಕೊಂಡು ಬರೋದು ಮರಿಬೇಡ. ಇಲ್ಲಪ್ಪ, ಮರೆಯಲ್ಲ, ಕರ್ಕೊಂಬರ್ತೀನಿ. ಏನಾಯ್ತು ರೀ? ಯಾಕೆ ಕಳ್ತಿದ್ದೀರಾ? ಜಾನ್ವಿ ಅವರೇ, ನೀವ್ಯಾಕೆ ಬರಕ್ಕೆ ಹೋದ್ರಿ? ರೆಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ನಲ್ಲ, ದಯವಿಟ್ಟು ನೀವು ಹೋಗಿ. ಒಂದು ನಿಮಿಷ, ರೆಸ್ಟ್ ಎಲ್ಲ ಆಯ್ತು, ನೀವು ಯಾಕೆ ಅಳ್ತಿದ್ದೀರಾ ಹೇಳಿ? ಏನಾಯ್ತು ರೀ? ಯಾಕೆ ಇಷ್ಟು ಅಳ್ತಾ ಇದ್ದೀರಾ? ಜಾನ್ವಿ ಅವರೇ ನೋಡಿ, ನಿಮಗೆ ನಾನು ನಡ್ಕೊಳ್ಳೋ ರೀತಿ ವಿಚಿತ್ರ ಅಂತ ಅನ್ನಿಸ್ಬೋದು. ಆದರೆ ಒಂದೇ ಒಂದ್ಸಲಿ ಯೋಚನೆ ಮಾಡಿ, ಜಸ್ಟ್ ಒನ್ಸ್. ನಾನು ನನ್ನ ವಸ್ತುಗಳನ್ನ ಎಷ್ಟು ತೀವ್ರವಾಗಿ ಪ್ರೀತಿಸ್ತೀನಿ ಅಂತ ನಿಮಗೆ ಗೊತ್ತಲ್ವಾ? ಒಂದೇ ಒಂದು ವಸ್ತು ಆ ಕಡೆ ಈ ಕಡೆ ಆಗೋದ್ರೆ ನನಗೆ ತುಂಬ ಬೇಜಾರಾಗಿ ಹೋಗುತ್ತೆ, ಸಹಿಸೋಕ್ಕೆ ಆಗಲ್ಲ. ವಸ್ತುಗಳನ್ನೇ ಅಷ್ಟೊಂದು ಪ್ರೀತಿಸೋನು ನಿಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ನಿಮಗೆ ಗೊತ್ತಾಗಲ್ವಾ? ಅಂಥದ್ರಲ್ಲಿ ನೀವು ನನಗೆ ಕೇಳದೆ ಏನೇನೋ ಮಾಡಿಬಿಟ್ರೆ ನಾನು ಹೇಗೆ ಸಹಿಸ್ಕೊಳ್ಳಿ? ನನಗೆ ತುಂಬ ಬೇಜಾರಾಗುತ್ತೆ ಜಾನ್ವಿ ಅವರೇ. ನೋಡಿ, ನನಗೆ ನಿಮ್ಮನ್ನ ಹುಚ್ಚನಾಗಿ ಪ್ರೀತಿ ಮಾಡೋಕ್ಕೆ ಬರುತ್ತೆ ಹೊರತು ಅದನ್ನು ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು, ಹೇಗೆ ಅದನ್ನು ನಿಮಗೆ ಹೇಳಬೇಕು ಅಂತ ಗೊತ್ತಿಲ್ಲ. ಐ ಡೋಂಟ್ ನೋ. ನಾನಿದು ಯಾವುದನ್ನು ನಿಮ್ಮನ್ನು ಹರ್ಟ್ ಮಾಡಬೇಕು ಅಥವಾ ನಿಮಗೆ ಬೇಜಾರು ಮಾಡಬೇಕು ಅನ್ನೋದಕ್ಕೋಸ್ಕರ ಮಾಡ್ತಾ ಇಲ್ಲ. ಇಲ್ಲಿವರೆಗೂ ನನಗೆ ಯಾರ ಪ್ರೀತಿನೂ ಸಿಕ್ಕೇ ಇಲ್ಲ. ಆ ಪ್ರೀತಿಗೋಸ್ಕರ ನಾನು ತುಂಬ ನೋವುಗಳನ್ನು ಅನುಭವಿಸ್ಬಿಟ್ಟಿದ್ದೀನಿ. ಆ ಕಳೆದೋಗಿರೋ ಪ್ರೀತಿ ಎಲ್ಲ ನಿಮ್ಮಿಂದ ಸಿಗುತ್ತೆ ಅಂತ ನಾನು ಬಯಸ್ಬಿಟ್ಟೆ. ಅದು ನಂಗೆ ಸಿಕ್ತು ಕೂಡ. ಅದಕ್ಕೆ ನಾನು ನಿಮ್ಮನ್ನ ಎಷ್ಟೋ ತೀವ್ರವಾಗಿ ಹಚ್ಕೊಂಡ್ಬಿಟ್ಟಿದ್ದೀನಿ. ಇಷ್ಟೊಂದು ಪ್ರೀತಿ ಮಾಡ್ರೆ ನಿಮ್ಮನ್ನ ನಾನು ಹೇಗೆ ಕಳ್ಕೊಳ್ಳಿ? ನನಗದನ್ನು ಊಹೆ ಮಾಡೋಕ್ಕೂ ಆಗ್ತಾ ಇಲ್ಲ. ದೇವ್ರು ಬೇಕಾದ್ರೆ ನಾನು ಉಸಿರನ್ನು ನಿಲ್ಲಿಸ್ಬೋದು, ಆದರೆ ನನ್ನ ಉಸಿರಲ್ಲಿ ಬೆರ್ತಿರೋ ನಿಮ್ಮ ಉಸಿರನ್ನ ಯಾವತ್ತೂ ಕಿತ್ಕೊಳ್ಳೋಕ್ಕಾಗಲ್ಲ, ಕಿತ್ಕೊಳ್ಳೋಕೆ ನಾನು ಬಿಡಲ್ಲ. ಅಂಥದ್ರಲ್ಲಿ ಯಾರೋ ನಿಮ್ಮ ಬಗ್ಗೆ ಏನೇನೋ ಮಾತಾಡಿದ್ರೆ, ನಿಮ್ಮ ಮೈ ಮುಟ್ಟಿದ್ರೆ ನಾನು ಸುಮ್ಮನಿರಕ್ಕಾಗತ್ತಾ? ಹೇಗೆ ಸಹಿಸ್ಕೊಳ್ಳಿ? ನೋಡಿ, ನನಗೆ ನಿಮ್ಮನ್ನು ಕಳ್ಕೊಳಕ್ಕೆ ಇಷ್ಟ ಇಲ್ಲ. ನೀವು ನನಗೆ ಸ್ವಂತ, ನೀವು ನನ್ನ ಜೀವ, ನೀವು ನನ್ನ ಜೀವನ. ನನಗೆ ನಿಮ್ಮನ್ನು ಬಿಟ್ಟಿರೋ ಶಕ್ತಿ ಇಲ್ಲ ಜಾನ್ವಿ ಅವರೇ. ನೀವೇನು ಯೋಚನೆ ಮಾಡಬೇಡಿ, ಇನ್ನು ಮುಂದೆ ನಾನು ಇಂಥ ತಪ್ಪು ಮಾಡಲ್ಲ. ಛೇ, ಎಂಥ ತಪ್ಪು ಮಾಡಿಬಿಟ್ಟೆ ನಾನು. ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡೋಕ್ಕೆ ಇವ್ರ ಮನಸ್ಸನ್ನ ನೋಯಿಸ್ಬಿಟ್ಟೆ.
ಇವ್ರನ್ನ ನೋಡ್ತಿದ್ರೆ ಕಲ್ಮಶನೇ ಇಲ್ದೇ ಇರೋ ಚಿಕ್ಕ ಮಗುವಿನ ಥರ ಇದ್ದಾರೆ. ಇನ್ಮೇಲೆ ಇವ್ರಿಗೆ ಬೇಜಾರಾಗೋಂಥದ್ದು ಏನು ಮಾಡಬಾರ್ದು. ನೋಡಿ, ಯಾರೇ ಬಂದರೂ ನಮ್ಮಿಬ್ಬರನ್ನ ಬೇರೆ ಮಾಡೋಕ್ಕಾಗಲ್ಲ. ನಿಮ್ಮ ಮನಸ್ಸನ್ನ ಅರ್ಥ ಮಾಡ್ಕೊಳ್ದೆ ತಪ್ಪು ಮಾಡಿಬಿಟ್ಟೆ. ನೀವೇನು ಯೋಚನೆ ಮಾಡಬೇಡಿ, ನಾನು ನಿಮ್ಮಿಂದ ಎಲ್ಲೂ ಹೋಗಲ್ಲ.